ಶ್ರಾವಣ ಮುಗೀತು. ನಾನ್ ವೆಜ್ ಪ್ರಿಯರಿಗೆ ಇದು ಗುಡ್ ನ್ಯೂಸ್. ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಲಿ ಅಂತ ಭಾವಿಸ್ತಾ ಬನ್ನಿ, ಇವತ್ತು ನಮ್ಮ ಮನೆಯಲ್ಲಿ ಚಿಕನ್ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ. ನಾನಿಲ್ಲಿ ತುಂಬ ಸಿಂಪಲ್ಲಾಗಿ ಚಿಕನ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಮೊದಲೇ ಅರ್ಧ ಕೆಜಿ ಚಿಕನ್ನ ತೊಳೆದು ಇಟ್ಕೊಂಡಿದ್ದೀನಿ. ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ನಾನು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿ ಮಾಡೋಕ್ಕಿಟ್ಟಿದ್ದೆ. ಈಗ ತೊಳೆದಿಟ್ಕೊಂಡಿರುವ ಚಿಕನನ್ನು ನಾನಿಲ್ಲಿ ಕಾದಿರುವ ಎಣ್ಣೆಗೆ ಸೇರಿಸ್ತಾ ಇದ್ದೀನಿ. ನೋಡಿ, ಎಣ್ಣೆ ಬಿಸಿಯಾಗಿರುತ್ತೆ, ನೀವು ಬಹಳ ನಿಧಾನವಾಗಿ ಸೇರಿಸಬೇಕಾಗುತ್ತೆ. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅರಿಶಿಣ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಈಗಲೇ ಸೇರಿಸ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾನು ಒಂದು 10 ನಿಮಿಷ ಬೇಯಿಸ್ಕೊತೀನಿ ಎಣ್ಣೆಯಲ್ಲೇ. ಈ ಅರ್ಧ ಕೆಜಿ ಚಿಕನ್ನಲ್ಲಿ 4ರಿಂದ 5 ಜನ ಆರಾಮಾಗಿ ಊಟ ಮಾಡ್ಬೋದು. ಇಲ್ಲಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ 10 ನಿಮಿಷ ಬೇಯಿಸ್ಕೊತೀನಿ. ಅದು ಬೇಯೋ ಹೊತ್ತಿಗೆ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ 1/4 ಭಾಗ ಹಸಿ ಕೊಬ್ಬರಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸುಲಿದು ಹಾಕ್ತಾಯಿದ್ದೀನಿ. ಸ್ವಲ್ಪ ಶುಂಠಿನ ನಾನು ಕಟ್ ಮಾಡಿ ಹಾಕಿ ಇಲ್ಲಿ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಗ್ರೈಂಡ್ ಆದಮೇಲೆ ಮತ್ತೆ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ಮತ್ತೆ ರುಬ್ಕೊತಾ ಇದ್ದೀನಿ. ನೋಡಿ, ಇಷ್ಟು ಓಕೆ. ಈಗ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಕಟ್ ಮಾಡಿ ಹಾಕಿ, ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ನಾನು ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಸೇರಿಸಿ ಮತ್ತೆ ನಾವು ಇದನ್ನು ನುಣ್ಣಗೆ ರುಬ್ಕೋಬೇಕು ಈ ಮಸಾಲೆನ. ಚಿಕನನ್ನು ನಾವು ನಾನಾ ರೀತಿಯಲ್ಲಿ ಮಾಡ್ಬೋದು, ಬಟ್ ನಾನಿಲ್ಲಿ ತುಂಬ ಸರಳವಾಗಿ ತೋರಿಸ್ಕೊಟ್ಟಿದ್ದೀನಿ. ಈ ಚಿಕನನ್ನು ನಾವು 20ರಿಂದ 25 ನಿಮಿಷ ಒಳಗೆ ನಾವು ಮಾಡ್ಕೋಬೋದು. ಈಗ ಮಸಾಲೆ ರೆಡಿಯಾಗಿದೆ. ಬನ್ನಿ, ಈಗ ಬೇಯಿಸಿದ ಚಿಕನನ್ನು ಯಾವ ರೀತಿ ಆಗಿದೆ ಅಂತ ನೋಡೋಣ. ಇಲ್ಲಿ ನಾನು ನನ್ನ ಮಗನಿಗೆ ಸಣ್ಣ ಸಣ್ಣ ಪೀಸ್ ಮೆತ್ತಗಿರೋದನ್ನು ತೆಗಿತಾ ಇದ್ದೀನಿ. ಮಕ್ಕಳು ತಿನ್ನೋದೇ ಇಲ್ಲ, ಅಂಥದ್ರಲ್ಲಿ ಅವನು ಕೇಳ್ತಾ ಇದ್ದೀನಿ. ಅವನಿಗೂ ಖುಷಿ ಆಯಿತು, ನನಗೂ ಸಮಾಧಾನ ಆಯಿತು. ತೋರಿಸ್ತೀನಿ ನಾನು ವಿಡಿಯೋದಲ್ಲಿ ಅಂತ ತೋರಿಸ್ತಾ ಇದ್ದೀನಿ. ಕೊಟ್ಟ ಮೇಲೆ ಥ್ಯಾಂಕ್ ಯು ಮಮ್ಮಿ ಅಂತ ಹೇಳಿದ. ಚೆನ್ನಾಗಿದೆ ಅಂದರೆ ಹ್ಞೂ ಅಂತ ಹೇಳ್ತಾ ಇದ್ದೀನಿ. ಈಗ ಇದಕ್ಕೆ ನಾವು ರುಬ್ಬಿರೋ ಮಸಾಲೆನ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ ಈ ಮಸಾಲೆನ ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ಮಿಕ್ಸಿಗೆ ನಾನು ನೀರು ಹಾಕಿ ಸೇರಿಸ್ತಾ ಇದ್ದೀನಿ. ಚಿಕನ್ನೇ ನೀರು ಬಿಡುತ್ತೆ, ನೀವು ಬೇಕಾದರೆ ಗಟ್ಟಿ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ತೆಳು ಮಾಡ್ಕೊತಾ ಇದ್ದೀನಿ. ಈಗ ಕುದೀತಾ ಇದೆ ಚಿಕನ್ನು, ಮತ್ತು ನಾನಿಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಸಾಲೆ ಎಲ್ಲ ಹಾಕಿದ ಮೇಲೂ ನಾನಿಲ್ಲಿ ಒಂದು 10 ನಿಮಿಷ ನಾನು ಇದನ್ನು ಬೇಯಿಸ್ಕೊತೀನಿ. ಹಸಿ ವಾಸನೆ ಎಲ್ಲ ಹೋಗಬೇಕಲ್ವ, ಅದಕ್ಕೆ. ಈಗ ಇದಕ್ಕೆ ನಾನು 4 ಟೇಬಲ್ ಸ್ಪೂನಷ್ಟು ನಾನು ಖಾರನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಖಾರವಾಗಿದ್ರೇ ಚೆನ್ನಾಗಿರುತ್ತೆ ಚಿಕನ್ನು ಊಟ ಮಾಡೋದಕ್ಕೆ. ಖಾರ ಹಾಕಿದ ಮೇಲೆ ಮತ್ತೆ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ಚಿಕನ್ನ ನಾವು ತುಂಬ ಅಪರೂಪಕ್ಕೆ ಮಾಡ್ತೀವಿ. ಈಗ ಇದಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟು ನಾನು ನೀರು ಸೇರಿಸ್ತಾ ಇದ್ದೀನಿ. ನೋಡಿ, ಮತ್ತು ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಅಪರೂಪಕ್ಕೆ ಅಂದರೆ ನಾವು ಈ ಥರ ನೀರು ಹಾಕಿ ಮಾಡಲ್ಲ, ರೆಗ್ಯುಲರಾಗಿ ಮಾಡಲ್ಲ ನಾವು ಈ ಥರ. ಯಾವಾಗಾದರೂ ನಮಗೆ ಈ ಥರ ಸಾಂಬಾರು ಥರ ಚಿಕನ್ ಉಣ್ಬೇಕು ಅನಿಸಿದಾಗ ನಾವು ಈ ಥರ ಮಾಡ್ಕೊತೀವಿ. ನನಗೆ ಇಲ್ಲಿ ಉಪ್ಪು ಮೊದಲೇ ಹಾಕಿದ್ನಲ್ಲ, ಹಂಗಾಗಿ ಸ್ವಲ್ಪ ಉಪ್ಪು ಕಡಿಮೆ ಆಯಿತು ಅನ್ನಿಸ್ತು. ಅದಕ್ಕೆ ನಾನು ಮತ್ತೆ ಇಲ್ಲಿ ಉಪ್ಪು ಸೇರಿಸ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಚಿಕನ್ ಮಸಾಲನೂ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ಮತ್ತೆ ನಾವು ಮಿಕ್ಸ್ ಮಾಡಬೇಕು. ಇರೋರು ಇಬ್ಬರಿಗೆ ಇಷ್ಟೇ ಯಾಕೆ ನೀರು ಅಂತ ನನಗೆ ಅನ್ನಿಸ್ತು. ಆದರೂ ಊಟ ಮಾಡಿದ ಮೇಲೆ ಗೊತ್ತಾಯಿತು, ತುಂಬ ರುಚಿಯಾಗಿತ್ತು. ಈ ಥರ ಚಿಕನ್ ಸಾರು ಊಟ ಮಾಡಿ ಭಾಳ ದಿನ ಆಗಿತ್ತು. ನೋಡಿ, ಈಗ ಇದನ್ನು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬೇಯಿಸೋಣ.
5 ನಿಮಿಷದ ನಂತರ ಚಿಕನ್ ಈಗ ರೆಡಿಯಾಗಿದೆ. ಇದನ್ನು ನೀವು ರೊಟ್ಟಿ ಜೊತೆ, ಅನ್ನದ ಜೊತೆ ಊಟ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗೂ ಇರುತ್ತೆ. ಏನಿದು ಇಷ್ಟೊಂದು ನೀರಾಗಿದೆ ಅಂತ ಅಂದ್ಕೋಬೇಡಿ, ತುಂಬ ರುಚಿಯಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ, ಗೊತ್ತಾಗುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.